ಹೆಲೋ ಡಿಯರ್ ಫ್ರೆಂಡ್ಸ್. ಸೊ ಬಿಲೀವ್ ಅಚೀವ್ ಟಿವಿ ಕನ್ನಡ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿಯವರೆಗೂ ಆ್ಯಂಡ್ ಆಲ್ಸೋ ಸೆಷನ್ಸಲ್ಲಿ ಒಂದು ಕಾಮನ್ ಕ್ವೆಶನ್, ಎಲ್ಲರೂ ರಿಪೀಟೆಡ್ಲಿ ಕೇಳುವಂಥ ಒಂದು ಕ್ವೆಶನ್ ಅಂತ ಅಂದರೆ, ಸರಿ ನಾವಿಷ್ಟೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಲಾ ಆಫ್ ಅಟ್ರಾಕ್ಷನ್ ಎಲ್ಲ, ಮ್ಯಾನಿಫೆಸ್ಟೇಷನ್ ಎಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಹೆಂಗೆ ಗೊತ್ತಾಗುತ್ತೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತ? ಈ ಕ್ವೆಶನ್ಸ್ ನಿಮಗೂ ಕಾಡ್ತಾ ಇರುತ್ತಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗೋದ್ರ ಜೊತೆಗೆ ಅದು ಬ್ಯೂಟಿಫುಲ್ ಆದ ಸೈನ್ಸ್ ಹೆಂಗೆ ಗುರುತಿಸೋದು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಇಲ್ವಾ, ಅಥವಾ ಏನು ಮಾಡಬೇಕು ಅಂತ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಹೇಳ, ನೀವು ಯೂನಿವರ್ಸ್ ಜೊತೆ ಆಲ್ರೆಡಿ ಕನೆಕ್ಟ್ ಆಗಿದ್ದೀರಿ. ಯೂನಿವರ್ಸ್ ಮತ್ತು ನಿಮ್ಮ ಕನೆಕ್ಷನ್ ಬೇರ್ಪಡಿಸಲು ಸಾಧ್ಯ ಇಲ್ಲ. ಯೂನಿವರ್ಸ್ ಬೇರೆಲ್ಲೂ ಇಲ್ಲ, ನಿಮ್ಮ ಒಳಗಡೆನೇ ಇದೆ. ಸಪ್ರೇಟ್ ಆಗಿ ನೀವು ಹೊಸದಾಗಿ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ನಾ ಪಾಸಿಟಿವಿಟಿ ಟ್ರೈ ಮಾಡ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡ್ತಾ ಇದ್ದೀನಿ, ಹೀಗೆ ಮಾಡಿದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತಿದ್ದೀನಿ, ಇಲ್ಲ. ಹುಟ್ಟಿದಾಗಿಂದ ಇಲ್ಲಿ ತನಕ ಆ ಯೂನಿವರ್ಸಲ್ ಕನೆಕ್ಷನ್ ಜೊತೆನೇ ನೀವು ಆ ಒಂದು ಕನೆಕ್ಷನ್ ತಗೊಂಡು ಬಂದಿದ್ದೀರಿ ಹುಟ್ಟಿದಾಗಿಂದ. ಆದರೂ ಸಂಜನಾ ಒಂದು ಸೈನ್ ಬೇಕಲ್ಲ, ಸೊ ಹೆಂಗೆ ಗೊತ್ತಾಗುತ್ತೆ? ಗುರುತಿಸ್ಬೇಕು ಅಲ್ವಾ? ಲೈಕ್ ಗೊತ್ತಾದರೆ ಮನಸ್ಸಿಗೊಂದು ಸಮಾಧಾನ ಅಂತೀರಾ? ಎಸ್. ಸೊ ಸೈನ್ಸ್ ಆಬ್ವಿಯಸ್ಲಿ ನೀವು ಎಷ್ಟು ಸೈನ್ಸಲ್ಲಿ ಒಂದಾರು ಸೈನ್ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಿ. ಈ ಸೈನ್ಸ್ಗಳನ್ನು ನೋಡೋ ಉದ್ದೇಶ ಏನಂತ ಅಂದರೆ, ನಿಮ್ಮ ಮತ್ತು ಯೂನಿವರ್ಸ್ನ ಸಂಬಂಧವನ್ನು ಗಮನಿಸೋ ಅಗತ್ಯ ಇದೆ. ಯಾಕಂದರೆ ಸುಮಾರಷ್ಟು ಸಲ ಯೂನಿವರ್ಸ್ ನಿಮ್ಮ ಹತ್ರ ಗೈಡ್ ಮಾಡ್ತಿರುತ್ತೆ, ಮಾತಾಡ್ತಾ ಇರುತ್ತೆ, ದಾರಿ ತೋರಿಸ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ? ಗಮನಿಸಲ್ಲ. ಸೊ ನಮ್ಮ ಪ್ರಕಾರ ಯೂನಿವರ್ಸ್ ಮಾತಾಡೋದು ಅಂತ ಅಂದರೆ ಎದುರಿಗೊಂದು ಪ್ರತ್ಯಕ್ಷ ಆಗಿ ಮಾತಾಡೋದು, ನಾಟ್ ರಿಯಲಿ. ಯೂನಿವರ್ಸ್ಗೆ ತಂದೆ ಆದ ಲಿಮಿಟೇಷನ್ಸ್ ಇದೆ. ಅದು ನಿಮ್ಮ ಎದುರುಗಡೆ ಬಂದು ಮಾತಾಡಲಿಕ್ಕೆ ಆಗದೆ ಇರ್ಬೋದು, ಆದರೆ ಈ ಒಂದು ಸೂಕ್ಷ್ಮ ಸೈನ್ಸ್ ಅಂತೂ ನಿಮಗೆ ಕೊಟ್ಟಿರುತ್ತೆ. ಸೊ ಏನು ಅಂತ ಸೂಕ್ಷ್ಮವಾದ ಸೈನ್, ನಾವು ಗಮನಿಸಲೇಬೇಕಾದಂಥ ಅಥವಾ ಗಮನಿಸಿ ಇರಬಹುದಾದಂತಹ ಸೈನ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಎಷ್ಟೋ ಸಲ ನಿಮ್ಮ ಮೈಂಡ್ ಸೆಟ್, ಆಲೋಚನೆ, ಫೀಲಿಂಗ್ಸ್, ಥಾಟ್ಸ್, ಸೊ ಇವೆಲ್ಲದರ ಮುಖಾಂತರನೇ ಯೂನಿವರ್ಸ್ ಸೈನ್ ಕೊಡ್ತಾ ಇರುತ್ತೆ ನೀವು ಯೂನಿವರ್ಸ್ ತುಂಬ ಗಟ್ಟಿಯಾಗಿ ಕನೆಕ್ಟ್ ಆಗಿದ್ದೀರಿ ಅಂತ. ಮೊದಲನೇ ಬ್ಯೂಟಿಫುಲ್ ಸೈನ್, ನೀವು ಆಲ್ರೆಡಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಕಂಟ್ರೋಲ್ ಮಾಡೋ ಸ್ವಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಕಂಟ್ರೋಲ್ ಮಾಡೋ ಸ್ವಭಾವ ಅಂತ ಅಂದರೆ ಏನು? ಇಷ್ಟು ದಿವಸ ಯಾವುದೇ ಒಂದು ಕೆಲಸ ನೀವು ತೊಗೊಂಡಾಗ ಅಥವಾ ಮಾಡ್ತಿರ್ಬೇಕಾರೆ, ಅಥವಾ ಎನಿಥಿಂಗ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾರೆ ಇರಲಿ, ಎನಿಥಿಂಗ್, ಆವಾಗ ಹೆಂಗಾಗುತ್ತೆ, ಯಾಕಾಗುತ್ತೆ, ಯಾವಾಗಾಗುತ್ತೆ, ನಾ ಅಂದ್ಕೊಂಡಂಗೆ ಆಗುತ್ತಾ, ನಾ ಅಂದ್ಕೊಂಡಂಗೆ ಆಗದೆ ಇದ್ರೆ, ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅಥವಾ ಅಯ್ಯೋ ಇದೇನಾದರೂ ತಪ್ಪೋದ್ರೆ ನಾನೇನು ಮಾಡಲಿ, ಈ ಒಂದು ರೀತಿ ಸ್ಟ್ರೆಸ್ಸಿಂದ ಕೂಡಿರುವಂಥ ಭಾವನೆಗಳಿರುತ್ತಲ್ಲ, ಅವು ಕಮ್ಮಿ ಆಗ್ತಾ ಹೋಗುತ್ತೆ. ನನ್ನ ಕೈಯಲ್ಲಿ ಏನಾಗಿದೆ ಅದನ್ನು ನಾ ಮಾಡ್ತೀನಿ, ಉಳಿದಿರೋದು ಯೂನಿವರ್ಸ್ ನೋಡ್ಕೊಳತ್ತೆ. ಸೊ ಈ ರೀತಿ ಬರೋ ಭಾರ ನೀವು ನಿಮ್ಮ ತಲೆ ಮೇಲೆ ಹೊತ್ಕೊಳ್ಳದೆ, ನಿಮ್ಮ ಕೈಯಲ್ಲಿ ನಿಜಕ್ಕೂ ಪ್ರಾಕ್ಟಿಕಲಿ ಏನು ಸಾಧ್ಯ ಇದೆ ಅದನ್ನು ಮಾಡ್ತೀರಿ. ಯಾವ್ದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅದನ್ನು ಯೂನಿವರ್ಸ್ಗೆ ಒಪ್ಪಿಸಿ ಬಿಡ್ತೀರಿ. ಸೊ ದಿಸ್ ಈಸ್ ಫಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಸೈನ್. ಏನಂತ ಅಂದರೆ, ಭಾರ ಹೊರೋದು ಕಮ್ಮಿ ಆಗುತ್ತೆ. ಭಾರವನ್ನು ಹಂಚಿಕೆ ಮಾಡ್ತಾ ಹೋಗ್ತೀರಿ, ಎಲ್ಲ ನೀವೇ ಹೊತ್ಕೊಳ್ಳದೆ ಯೂನಿವರ್ಸ್ನ ನಿಮ್ಮ ಒಂದು ಪಾರ್ಟ್ನರ್ ರೀತಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಅಥವಾ ನಿಮ್ಮ ಕೆಲಸದ ಪಾರ್ಟ್ನರ್, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಥರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಡುವೆ ಭಯ ಇರಲ್ಲ. ಭಯ ರಿಪ್ಲೇಸ್ ಆಗೇನು, ಇಟ್ಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್, ಇದು ನನ್ನ ಹತ್ರ ಎಷ್ಟಾಗತ್ತೆ ಅಷ್ಟು ನಾ ಮಾಡ್ತೀನಿ, ಉಳಿದಿರೋದು ನನ್ನ ಪಾರ್ಟ್ನರ್ ಯೂನಿವರ್ಸ್ ನೋಡ್ಕೊಳ್ಳೋದು. ಅತಿಯಾಗಿ ನಿಮ್ಮ ಕೈಯಲ್ಲಿ ಇಲ್ಲದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು, ನನ್ನ ಕೈಯಲ್ಲಿ ಆಗೋದು ಮಾಡ್ತೀನಿ, ಯೂನಿವರ್ಸ್ ಉಳಿದಿರೋದು ಮಾಡುತ್ತೆ ಅನ್ನೋ ಆ ಸರೆಂಡರ್ನೆಸ್ ಫೀಲಿಂಗ್ ಬರ್ತಾ ಹೋಗುತ್ತೆ. ಟೆನ್ಷನ್ನು ಕಮ್ಮಿ, ಸ್ಟ್ರೆಸ್ಸು ಕಮ್ಮಿ, ಮತ್ತು ಫೋಕಸ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಎಸ್, ಇದು ಮೊದಲ ಸೈನ್. ನಿಮ್ಮ ಒಳಗಡೆ ಇರೋ ಶಕ್ತಿಯನ್ನು ನೀವು ನಂಬುತ್ತಾ ಇದ್ದೀರಾ. ನಿಮ್ಮ ಯೂನಿವರ್ಸ್ ಮತ್ತು ನಿಮ್ಮ ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಎರಡನೆಯದು, ನಿಮ್ಮ ದೇಹ, ನಿಮ್ಮ ಬಾಡಿ ಏನಿದೆಯಲ್ಲ, ಅದು ಸೈನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಹೇಗಪ್ಪ ಈಗ ನಮ್ಮ ಬಾಡಿ ಹೆಂಗೆ ಮಾತಾಡುತ್ತೆ, ಹೆಂಗೆ ಸೈನ್ ಕೊಡುತ್ತೆ ಅಂತ. ಹೌದಾ? ಲೆಟ್ ಮಿ ಎಕ್ಸ್ಪ್ಲೇನ್. ಏನಂತ ಅಂದರೆ, ಮೊದಲನೇದಾಗಿ ಈಗ ನಾವು ಉಸಿರಾಡ್ತಿದ್ದೀವಿ, ನಮ್ಮ ಹೃದಯ ಬಡಿತಾ ಇದೆ, ನಮ್ಮ ದೇಹ ಪ್ರಕೃತಿಯ ಒಂದು ಭಾಗ, ಯೂನಿವರ್ಸ್ನ ಒಂದು ಭಾಗ ಅದು. ಹೌದಾ? ಆಲ್ರೆಡಿ ಯೂನಿವರ್ಸ್ ಜೊತೆ ಕನೆಕ್ಷನ್ ಇರುವಂಥ ಬ್ಯೂಟಿಫುಲ್ ಟೆಂಪಲ್ ನಮ್ಮ ದೇಹ. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡಿರ್ತೀರಿ, ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಇರಲಿ ಅಥವಾ ನಿಮ್ಮ ಹತ್ತಿರದವರಿರಲಿ,
ಕೆಲವೊಬ್ಬರ ಜೊತೆ ಮಾತಾಡಿದಾಗ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಆ್ಯಂಡ್ ನಿಮ್ಮ ದೇಹದಲ್ಲಿ ಕಂಪ್ಲೀಟ್ ಎನರ್ಜೆಟಿಕ್ ಫೀಲ್ ಆಗುತ್ತೆ. ಹೌದಾ? ನೀವು ಯೂಶ್ವಲಿ ಗಮನಿಸಿದರೆ, ಸೂಕ್ಷ್ಮವಾಗಿ ಗಮನಿಸಿದರೆ ಈ ಏರಿಯಾ ಆಯಿತಾ, ಈ ತಲೆ ಏರಿಯಾ ಇರ್ಬೋದು, ಮತ್ತು ಈ ಭುಜದ ಏರಿಯಾ ಅಥವಾ ಒಂದು ರೀತಿ ಮನಸ್ಸಲ್ಲಿ ಒಂದು ರೀತಿ ಕಾಮ್ನೆಸ್ ಫೀಲ್ ಆಗುತ್ತೆ. ಓಕೆ, ಇನ್ನೂ ಕೆಲವೊಬ್ಬರು ವ್ಯಕ್ತಿಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ಒಂದು ರೀತಿ ನಿಮ್ಮ ಎನರ್ಜಿ ಡ್ರೇನ್ ಆದಂಗೆ ಅನ್ಸೋದು, ಸುಮ್ಮನೆ ಸುಸ್ತಾಗುವಂಥದ್ದು. ಮೇ ಬಿ ಅವರು ಕೆಟ್ಟವರು ಒಳ್ಳೆಯವರು ಅನ್ನೋ ಕಾನ್ವರ್ಸೇಷನ್ ಅಲ್ಲ, ಮೇ ಬಿ ನಿಮ್ಮ ಆಲೋಚನೆಗಳಿಗೂ ಅಥವಾ ನಿಮ್ಮ ಒಂದು ಥಾಟ್ ಪ್ರಾಸೆಸ್ಸಿಗೂ ಅವರಿಗೂ ಮ್ಯಾಚ್ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಬಾಡಿ ಏನು ಮಾಡುತ್ತೆ, ಸ್ವಲ್ಪ ಲಿಮಿಟ್ ಮಾಡು ಕಾನ್ವರ್ಸೇಷನ್ನ. ಸೊ ಈ ರೀತಿ ನಿಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಇನ್ನೊಂದು ಏನಂತ ಅಂದರೆ, ನೀವು ಅಬ್ಸರ್ವ್ ಮಾಡಿದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ರೀತಿ ಸ್ವಲ್ಪ ವೇಟ್ ಮಾಡು ಅಥವಾ ಡಿಲೇ ಮಾಡು, ಅಥವಾ ಒಂದು ರೀತಿ ಸಡನ್ನಾಗಿ ಲೇಸಿನೆಸ್. ಓಕೆ, ನಿಮ್ಗೆ ಅಲ್ಲಿ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಮನಸ್ಸಾಗ್ತಿರುತ್ತೆ, ಸಡನ್ನಾಗಿ ಲೇಸಿನೆಸ್, ನೀವೇ ಸುಮ್ಮನೆ ಲೇಟ್ ಮಾಡ್ತಾ ಇರ್ತೀರಿ. ಸೊ ಅದು ಕೂಡ ಏನು, ನಿಮ್ಮ ಬಾಡಿಯ ಸಿಗ್ನಲ್, ಸ್ವಲ್ಪ ವೇಟ್ ಮಾಡು, ಮೇ ಬಿ ಇವತ್ತು ಬೇಡ ಅಂತ. ಮೇ ಬಿ ಆ ದಾರಿಯಲ್ಲಿ ಇವತ್ತು ಟ್ರಾಫಿಕ್ ಇರ್ಬೋದು ಅಥವಾ ಮತ್ತಿನ್ನೇನೋ ಇರ್ಬೋದು, ಸ್ವಲ್ಪ ಇವತ್ತು ಬೇಡ, ಎನರ್ಜಿ ಅಲೈನ್ಡ್ ಇಲ್ಲ ಅಂತ ನಿಮ್ಮ ಒಳಗಡೆ ಇರೋ ಯೂನಿವರ್ಸೇ ನಿಮ್ಮ ಬಾಡಿ ಹತ್ರ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಓಕೆನಾ? ಸೊ ಈಗ ಹಂಗಂದ್ರೆ ಏನು, ನಿಮ್ಮ ಯೂನಿವರ್ಸ್ ನಿಮ್ಮ ಜೊತೆ ಪ್ರತಿ ಕ್ಷಣ ಮಾತಾಡ್ತಾ ಇರುತ್ತೆ, ಆದರೆ ನಾವು ಗಮನಿಸ್ತಾ ಇರಲ್ಲ. ಮೂರನೇ ಸೈನ್ ಏನು ಅಂತ ಅಂದರೆ ಸಿಂಕ್ರಾನಿಸಿಟೀಸ್ ಅಂತ ಅಂದರೆ ಏನು, ಲೈಕ್ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಕ್ವೆಶನ್ ಇರುತ್ತೆ ಅಥವಾ ನೀವೇನೋ ತಿಳ್ಕೊಳ್ಬೇಕು ಅಂತ ಇರುತ್ತೆ, ಸೊ ಕನ್ಫ್ಯೂಷನ್ ಇರುತ್ತೆ. ಎಕ್ಸಾಕ್ಟ್ಲಿ ಅದೇ ವಿಷಯದ ಬಗ್ಗೆ ನಿಮಗೆ ಒಂದು ಬುಕ್ಕಲ್ಲಿ ಆನ್ಸರ್ ಸಿಗುವಂಥದ್ದು ಇರ್ಬೋದು, ವಿಡಿಯೋದಲ್ಲಿ ಆನ್ಸರ್ ಸಿಗುವಂಥದ್ದು ಇರ್ಬೋದು. ಒಟ್ಟಾರೆ ನಿಮಗೆ ಒಂದು ರೀತಿ ನಿಮ್ಮ ಬಗ್ಗೆ ಏನು ಕ್ವೆಶನ್ಸ್ ಇತ್ತು ಅಥವಾ ನಿಮಗೇನು ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ಒಂದು ರೀತಿ ಸಡನ್ ಆಗಿ ಕೋಇನ್ಸಿಡೆನ್ಸ್ ರೂಪದಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಹಾಗಾದರೆ ಇದು ಕೋಇನ್ಸಿಡೆನ್ಸ್. ಸೊ ಎರಡು ಘಟನೆಗಳ ನಡುವೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇಲ್ಲದೆ ಇದ್ರು ಇಂಡೈರೆಕ್ಟ್ ಆಗಿ ಮೀನಿಂಗ್ಫುಲ್ ಕನೆಕ್ಷನ್ ಇರುತ್ತೆ. ಆ ಮೀನಿಂಗ್ಫುಲ್ ಕನೆಕ್ಷನ್ ಅನ್ನೇ ಕಾರ್ಲ್ ಯಾಂಗ್, ಓಕೆನಾ, ಸೊ ಫೇಮಸ್ ಸೈಕಲಾಜಿಸ್ಟ್, ಅವ್ರು ಹೇಳ್ತಾರೆ ಸಿಂಕ್ರಾನಿಸಿಟಿ ಅಂತ. ಸೊ ನಾಲ್ಕನೆಯ ಸೈನ್ ಯಾವುದು ಅಂತ ತಿಳ್ಕೋಣ ಬನ್ನಿ. ನಾಲ್ಕನೇ ಸೈನ್ ಅಂತ ಅಂದರೆ ಇನ್ನರ್ ನಡ್ಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಅಂದರೆ ಏನು, ಸೊ ಇವ್ರ ಹತ್ರ ಮಾತಾಡು, ಇವ್ರ ಹತ್ರ ಶೇರ್ ಮಾಡು, ಈ ಬುಕ್ ಓದು ಅಥವಾ ಈ ವಿಷಯದ ಬಗ್ಗೆ ತಿಳ್ಕೊ. ಸೊ ಲೈಟಾಗಿ ನಿಮಗೆ ಗೈಡ್ ಮಾಡ್ತಾ ಹೋಗುತ್ತೆ. ಆಲ್ಸೋ ಇದು ಬೇಡ, ಇದು ಯಾಕೋ ಸರಿ ಇಲ್ಲ, ಸೊ ಸ್ವಲ್ಪ ಯೋಚನೆ ಮಾಡು, ಈ ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು ಅನ್ನೋ ಒಪ್ಪಿಸು ಮಾತು ಅಥವಾ ಒಂದು ಮೆಲು ಧ್ವನಿ, ಆಯಿತಾ. ಸೊ ತುಂಬ ಸೈಲೆಂಟ್ ವಾಯ್ಸ್ ಕೇಳ್ತಾ, ಸಟಲ್ ವಾಯ್ಸ್, ಅದು ಸೂಕ್ಷ್ಮವಾದ ವಾಯ್ಸ್ ನಿಮ್ಮ ಮನಸ್ಸಲ್ಲಿ ಕೇಳ್ತಾ ಇರುತ್ತೆ. ನೆನ್ಪಿಡಿ, ಹೆದರಿಕೆ ಏನಿರುತ್ತಲ್ಲ, ಹೆದರಿಕೆ ಕಿರಿಚುತ್ತೆ, ಓಕೆನಾ, ಈಗೋ ಆರ್ಗ್ಯೂ ಮಾಡುತ್ತೆ. ಬಟ್ ಇವು ಎರಡೂ ನಮ್ಮ ಇಂಟ್ಯೂಷನ್ ಮಾಡಲ್ಲ, ಬದಲಾಗೇನೋ ಒಂದು ಸಣ್ಣ ಗೈಡೆನ್ಸ್ ರೂಪದಲ್ಲಿ, ಸೂಕ್ಷ್ಮವಾದ ಒಂದು ಸಣ್ಣ ಮಾತಿನ ರೂಪದಲ್ಲಿ ಬರುತ್ತೆ. ಆಗ ನೀವು ತಕ್ಷಣಕ್ಕೆ ಆ್ಯಕ್ಷನ್ ತಗೊಳ್ಳೋ ಬದಲು ಸ್ವಲ್ಪ ಗಮನಿಸಿ ಯೋಚನೆ ಮಾಡಿ ಲಾಜಿಕಲ್ ಸ್ಟೆಪ್ನ ತಗೊಳ್ಬೋದು. ಸೊ ನಿಮ್ಮ ಐದನೇ ಸೈನ್ ಏನು ಅಂತ ಅಂದರೆ ವೈ ಮೀ, ನಾನೇ ಯಾಕೆ, ನನ್ನ ಲೈಫಲ್ಲೇ ಯಾಕೆ ಹಿಂಗೆ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಘಟನೆ ನಡೆದಿರಲಿ ಅಥವಾ ಏನೇ ಚಾಲೆಂಜಸ್ ಬರಲಿ, ಸೊ ಆವಾಗ ನೀವು ಸುಮ್ಮನೆ ಕುತ್ಕೊಂಡು ನಾನೇ ಯಾಕೆ ಹಿಂಗೆ, ಯೂನಿವರ್ಸ್ ನನಗೆ ಯಾಕೆ ಹಿಂಗೆ ಮಾಡಿದೆ, ಸೊ ಈ ರೀತಿ ಇಮೋಷ್ನಲಿ ನೀವು ರಿಯಾಕ್ಟ್ ಮಾಡಿದೆ, ಸ್ಟೇಬಲ್ ಆಗಿ ಕೂತು ಇದು ನನಗೇನು ಕಲಿಸ್ತಾ ಇದೆ, ನನಗೇನು ಲಾಭ ಆಗಿದೆ, ಲಾಭ ಅಂತ ಅಂದರೆ ನಾನು ಯಾವ ರೀತಿ ಬದಲಾಗಿದ್ದೀನಿ, ನನ್ನಲ್ಲಿ ಯಾವ ಸ್ಟ್ರೆಂತ್ ಇರಲಿ ಅಥವಾ ನನ್ನ ಯಾವ ಗುಣ ಹೊರಗಡೆ ಬಂದಿದೆ. ಸೊ ನಿಮ್ಮ ಜೊತೆ ನಿಮ್ಮನ್ನೇ ನೀವು ಒಂದು ರೀತಿ ಅನಲೈಸ್ ಮಾಡ್ತಾ ಹೋಗ್ತೀರಿ. ಸೊ ಒಂದು ಎಕ್ಸ್ಪೀರಿಯನ್ಸನ್ನ ಈ ಒಂದು ವಿಕ್ಟಿಮ್ ಮೈಂಡ್ ಸೆಟ್ಟಿಂದ ನೋಡಿದೆ, ಅಯ್ಯೋ ಯಾಕೆ ಹಿಂಗಾಯ್ತು ಅನ್ನೋದು, ನನಗೇನು ಒಳ್ಳೇದಾಯಿತು ಈ ಘಟನೆಯಿಂದ ಅಥವಾ ಈ ಎಕ್ಸ್ಪೀರಿಯನ್ಸಿಂದ ಅಥವಾ ಈ ಚಾಲೆಂಜಸ್ಸಿಂದ ಅನ್ನೋದ್ರಗಡೆ ನಿಮ್ಮ ಗಮನ ಹರಿತಾ ಹೋಗುತ್ತೆ. ಕೊರಗೋದು, ಒಂದು ರೀತಿ ಟೆನ್ಷನ್ ಮಾಡ್ಕೊಳ್ಳೋದು, ಸೊ ಬರೀ ಪಾಸ್ಟಲ್ಲಿರೋದು ಅಥವಾ ಹೆದರ್ಕೊಳ್ಳೋದು ಅವೆಲ್ಲ ಕಮ್ಮಿ ಆಗುತ್ತೆ. ಒಂದು ಧೈರ್ಯದಿಂದ ಮುಂದುವರಿತೀರಿ. ಆ ಧೈರ್ಯ ಎಲ್ಲಿಂದ ಬರುತ್ತೆ ಗೊತ್ತಾ, ನಿಮ್ಮ ಮತ್ತು ನಿಮ್ಮ ಯೂನಿವರ್ಸ್ನ ಕನೆಕ್ಷನ್ ಏನಿದೆ ಅದು ಸ್ಟ್ರಾಂಗ್ ಇದ್ದಾಗ ಮಾತ್ರ. ಆರನೇ ಸೈನ್ ಏನು ಗೊತ್ತಾ, ನೀವು ಯೂನಿವರ್ಸ್ನ ಬರೀ ಮ್ಯಾನಿಫೆಸ್ಟೇಷನಿಗೋಸ್ಕರ ನೆನಪಿಸಿಕೊಳ್ಳೋದು ಕಮ್ಮಿ ಆಗುತ್ತೆ, ಓಕೆನಾ. ನಂಗೆ ಅದು ಕೊಡು, ಇದು ಕೊಡು, ಇದಿಲ್ಲ ಅದಿಲ್ಲ, ಬೇಗ ಕೊಡು, ಪ್ಲೀಸ್ ಕೊಡು, ಹಂಗೆ ಮಾಡು ಹಿಂಗೆ ಮಾಡು, ಇವೆಲ್ಲ ಕಮ್ಮಿ ಆಗಿ ಕೊಟ್ಟಿದೆಯಲ್ಲ ಯೂನಿವರ್ಸ್, ಇಷ್ಟು ಕೊಟ್ಟಿದೆಯಲ್ಲ, ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಕಾನ್ವರ್ಸೇಷನಲ್ಲಿ ಬೇಕು 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 ಅನ್ನೋದು ಕಮ್ಮಿ ಆಗಿ ಈಗಾಗಲೇ ಇಷ್ಟೆಲ್ಲ ಒಳ್ಳೇದು ಮಾಡಿದೀಯಾ, ಥ್ಯಾಂಕ್ಸ್, ಮನಸ್ಸು ತುಂಬಿ ಬರುವಷ್ಟು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಚಿಕ್ಕ ಚಿಕ್ಕ ವಿಷಯಕ್ಕೆ
ಉಸಿರಾಡ್ತಾ ಇದ್ದೀರಿ, ಸೊ ದೇಹ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಸೊ ನಿಮ್ಮ ಲೈಫ್ನಲ್ಲಿರೋ ದೊಡ್ಡ ದೊಡ್ಡ ವಿಷಯಗಳಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಲೈಫ್ನ ಆರ್ಡಿನರಿ ಮೊಮೆಂಟ್ಸ್ ಏನಿರುತ್ತಲ್ಲ, ಸೊ ಅವೆಲ್ಲವೂ ಕೂಡ ನಿಮಗೆ ಸ್ಪೆಷಲ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೀವನದ ಜೊತೆ ನೀವು ಜೀವನವನ್ನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯು ಫಾಲ್ ಇನ್ ಲವ್ ವಿತ್ ಯುವರ್ ಲೈಫ್. ಓಕೆ, ಎಲ್ಲೋ ಒಂದ್ ಕಡೆ ಎಂಡ್ಲೆಸ್ಲಿ ಚೇಸ್ ಮಾಡೋದು, ಆಯ್ತಾ, ಅದ್ ಬೇಕು ಇದ್ ಬೇಕು, ಒಂದ್ ಮುಗೀತಿದ್ದಂಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನ್ ಬೇಕು ಬೇಕು ಬೇಕು, ಅದು ಹೋಗಿ ಅಫ್ಕೋರ್ಸ್ ಬೇಕು ನನಗೆ, ಆದರೆ ರೈಟ್ ನಾವು ನೀನು ನನಗೇನು ಲೈಫ್ ಕೊಟ್ಟಿದೀಯಾ ಅದು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು, ಜಾಸ್ತಿ ಗ್ರ್ಯಾಟಿಟ್ಯೂಡ್. ನೆಕ್ಸ್ಟ್ ಏನು ಬೇಕು ಅದನ್ನು ಪ್ರೀತಿಯಿಂದ ಯೂನಿವರ್ಸಿಗೆ ಹೇಳ್ತೀರ. ಒಟ್ಟಾರೆ ಯೂನಿವರ್ಸ್ನ ಜೊತೆ ನಿಮಗೆ ಮೆಕ್ಯಾನಿಕಲ್ ಕನೆಕ್ಷನ್ ಇರಲ್ಲ, ಬದಲಾಗೇನು ಯಾವಾಗಲೂ ಗ್ರ್ಯಾಟಿಟ್ಯೂಡಿಂದ, ಪ್ರೀತಿಯಿಂದ ಮತ್ತು ಫ್ರೀಡಮ್ಮಿಂದ, ಸ್ವಾತಂತ್ರ್ಯದಿಂದ ಕೂಡಿರುವಂತಹ ಸಂಬಂಧ ಇರುತ್ತೆ ನಿಮ್ಮ ಮತ್ತು ನಿಮ್ಮ ಯೂನಿವರ್ಸ್ನ ನಡುವೆ. 7ನೇ ಸೈನ್ ಏನಿದೆ ಎಲ್ಲ ತುಂಬ ಪವರ್ಫುಲ್, ಮತ್ತು ಈ ನೇಚರ್ ಏನಿದೆ ಯೂನಿವರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಏನದು ಅಂತ ಅಂದರೆ, ನಿಮ್ಮನ್ನು ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳನ್ನು ಆಲಿಸಲಿಕ್ಕೆ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಷ್ಟು ದಿವಸ ಅಯ್ಯೋ ನಾನು ಕೇಳೋರು ಯಾರೂ ಇಲ್ಲ ಅಂತಿದ್ರಿ, ಈಗ ನಾ ಇದೇನಲ್ಲ. ಸೊ ಒಂದು ರೀತಿ ನಿಮ್ಮ ಎಮೋಷನ್ಸ್ನ ನೀವೇ ಆಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಬೌಂಡರೀಸ್ನ ನೀವು ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೋ ಅನ್ನೋ ಜಾಗದಲ್ಲಿ ನೋ ಅಂತೀರ. ನಿಮ್ಮ ಪೀಸ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಅಂದರೆ, ಬೇರೆಯವರು ನಿಮ್ಮನ್ನು ನಂಬಲಿ ಅಥವಾ ಬೇರೆಯವರು ವ್ಯಾಲಿಡೇಷನ್ ಕೊಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಬೇರೆಯವ್ರು ನಂಬಲಿ ಬಿಡಲಿ, ನಾನನ್ನು ನಂಬ್ತೀನಿ. ಸೊ ಈ ಸ್ವಭಾವ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ಆಲ್ವೇಸ್ ನಾ ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋ ಭಾವನೆನೂ ಇರಲ್ಲ. ಮತ್ತು ಆ ಪರ್ಫೆಕ್ಷನ್ ಏನಿದೆಯಲ್ಲ, ನಾ ಪರ್ಫೆಕ್ಟ್ ಅನ್ನೋ ಮಾಸ್ಕ್ ಕೂಡ, ಆ ಮುಖವಾಡ ಕೂಡ ನೀವು ಹಾಕಿರಲ್ಲ, ಆ ಇಮೇಜ್ ಕೂಡ ಮೇಂಟೈನ್ ಮಾಡಲ್ಲ. ಬದಲಾಗೇನು, ಸೊ ನಾ ಹ್ಯೂಮನ್ ಬೀಯಿಂಗ್, ಸೊ ಸ್ಟ್ರೆಂತ್ ಇರಲಿ ವೀಕ್ನೆಸ್ ಇರಲಿ ಎರಡೂ ನನ್ನಲ್ಲಿದೆ, ಅದರ ಅರಿವು ನನಗಿದೆ ಅನ್ನೋ ಮನೋಭಾವನೆಯಿಂದ ನೀವು ಜೀವನ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಟ್ಟಾರೆ ನೀವು ನೀವಾಗಿರ್ತೀರಿ. ಆದಷ್ಟು ಹೊರಗಿನ ವ್ಯಾಲಿಡೇಷನ್ನ ಕಮ್ಮಿ ಮಾಡಿಕೊಂಡು, ಆ್ಯಂಡ್ ಆಲ್ಸೋ ಏನಂತ ಅಂದರೆ, ನಿಮ್ಮ ಜೊತೆ, ನಿಮ್ಮ ಯೂನಿವರ್ಸ್ ಜೊತೆ ಆದಷ್ಟು ಡೀಪಾಗಿ ಕನೆಕ್ಟ್ ಆಗ್ತಾ ಹೋಗ್ತೀರಿ. ನಿಮ್ಮ ಖುಷಿ ಇರಲಿ ಬೇಜಾರಿರಲಿ ಹೊರಗಿನ ಪ್ರಪಂಚದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಲ್ಲ. ಯೂನಿವರ್ಸ್ ಬೇರೆ, ನಾನು ಬೇರೆ ಅನ್ನೋ ಗ್ಯಾಪ್ ಯಾವಾಗ ಸೃಷ್ಟಿ ಆಗುತ್ತೆ ಗೊತ್ತಾ, ಆ ಅಂತರದಲ್ಲೇ, ಆ ಗ್ಯಾಪಲ್ಲೇ ಭಯ, ಡೆಸ್ಪಿರೇಷನ್, ಆಗುತ್ತೋ ಇಲ್ವೋ, ಅಯ್ಯೋ ನನಗೆ ಯಾರೂ ಇಲ್ಲ, ಸೊ ಈ ರೀತಿ ಯೂನಿವರ್ಸು ನಂಗೆ ಅವಾಯ್ಡ್ ಮಾಡಿದೆ, ಇಗ್ನೋರ್ ಮಾಡಿದೆ, ಸೊ ಈ ರೀತಿ ಭಾವನೆ ಬರ್ತಾ ಹೋಗುತ್ತೆ. ಒಂದು ಸತ್ಯ ಏನು ಅಂತ ಅಂದರೆ, ನೀವು ಯೂನಿವರ್ಸ್ ಎರಡು ಬೇರೆ ಬೇರೆ ಅಲ್ಲ, ನೀವು ಯೂನಿವರ್ಸ್ನ ಒಂದು ಪ್ರಮುಖ ಭಾಗ. ಓಕೆನಾ? ಸೊ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ನೀವು, ಯೂನಿವರ್ಸ್ನ ಒಂದು ಪ್ರಮುಖ ಭಾಗ ನೀವು. ಸೊ ನಿಮ್ಮ ಇಂಟ್ಯೂಷನ್ ರೂಪದಲ್ಲಿ, ನಿಮ್ಮ ಆಸೆಗಳ ರೂಪದಲ್ಲಿ, ಕನಸುಗಳ ರೂಪದಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ರೂಪದಲ್ಲಿ ನಿಮ್ಮ ಒಳಗಡೆ ಇರುವಂತಹ ಯೂನಿವರ್ಸ್ನ ಕನೆಕ್ಷನ್ ಏನಿರುತ್ತೆ, ಅಭಿವ್ಯಕ್ತಿ ಅಥವಾ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಯೂನಿವರ್ಸ್ನ ಕಾಡಿ ಬೇಡಿ ಪಡೆಯುವಂಥದ್ದಲ್ಲ, ಬದಲಾಗಿ ಏನು, ನೀವು ಯೂನಿವರ್ಸ್ನ ಒಂದು ಪ್ರಮುಖ ಭಾಗ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮಲ್ಲಿ ಭಯ ಕಮ್ಮಿ ಆಗ್ತಾ ಹೋಗುತ್ತೆ. ಆಲ್ಸೋ ಯೂನಿವರ್ಸ್ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜೀವನದ ಬಗ್ಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ಸೋ ಅಲೈನ್ಡ್ ಆ್ಯಕ್ಷನ್ನ ತಗೊಳ್ತೀರಿ, ಸರಿಯಾದ ನಿರ್ಧಾರ ತಗೊಳ್ತೀರಿ, ಮ್ಯಾನಿಫೆಸ್ಟ್ ಮಾಡ್ತೀರಿ ಅಷ್ಟೇ. ಸೊ ಈಗ ನಮಗೆ ಗೊತ್ತಾಯಿತು ದಟ್ ನಾವೆಲ್ಲರೂ, ಪ್ರತಿಯೊಬ್ಬರೂ ಕೂಡ ಯೂನಿವರ್ಸಿಗೆ ಕನೆಕ್ಟೆಡ್ ಆಗಿದ್ದೀವಿ ಅಂತ. ಸೊ ಈ ಒಂದು ಮೆಸೇಜ್ನ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹಾಕುವಂಥ ಟೈಮ್, ಪವರ್ಫುಲ್ ಮೆಸೇಜ್ನ ಕಳಿಸುವಂಥ ಟೈಮ್. ಈಗ ನೀವೇನು ಮಾಡ್ತೀರಾ, ಫಟಾಫಟ್ ಕಮೆಂಟ್ ಸೆಕ್ಷನಲ್ಲಿ ಕನೆಕ್ಟೆಡ್ ಅನ್ನೋದನ್ನು ಟೈಪ್ ಮಾಡಿ. ಸೊ ದ್ಯಾಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀರಾ, ನಾನು ಯೂನಿವರ್ಸ್ ಮೊದಲಿಂದಾನು ಕನೆಕ್ಟೆಡ್ ಆಗಿದ್ದೀವಿ, ಯೂನಿವರ್ಸ್ ಸದಾ ನನ್ನ ಜೊತೆಗಿದೆ, ಹೆದರೋ ಅಗತ್ಯ ಇಲ್ಲ, ಧೈರ್ಯದಿಂದ ಮುಂದೆ ಹೋಗಿ ಆಸಮ್ ಆದ ಲೈಫ್ನ, ಅಮೇಝಿಂಗ್ ಆದ ಲೈಫ್ನ ಸೃಷ್ಟಿಸೋಣ ಅಂತ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.